ಫ್ರೆಂಡ್ಸ್, ಈ ಸ್ಪೆಷಲ್ ಬಾಕ್ಸ್ ನಮಗೆ ಸ್ಯಾಮ್ಸಂಗ್ ಅವರು ಏನೋ ಕಳ್ಸಿಕೊಟ್ಟಿದ್ದಾರೆ. ಬಟ್ ಇದನ್ನ ಅನ್ಬಾಕ್ಸ್ ಮಾಡಿದ ತಕ್ಷಣ ಮತ್ತೆ ಹೆಂಗಿದೆ ಹಂಗೆ ಇದನ್ನ ರಿಟರ್ನ್ ಕೂಡ ತಗೊಂಡೋಗ್ತಾರೆ. ಮತ್ತೆ ಇದ್ಯಾವುದೇ ಪೇಡ್ ಕೊಲಾಬರೇಷನ್ ಅಥವಾ ಸ್ಪಾನ್ಸರ್ಡ್ ವಿಡಿಯೋ ಇಲ್ಲ. ನಾನು ಈ ಸ್ಮಾರ್ಟ್ ಫೋನ್ಸ್ಗಳನ್ನ ಟೆಸ್ಟ್ ಮಾಡಿ ಇದ್ರು ಅಂತ ನನ್ನ ಅನಿಸಿಕೆಗಳನ್ನ ಸ್ಟೇಟ್ ಫಾರ್ವರ್ಡ್ ಆಗಿ ಫೋನ್ನ ತಗೊಳ್ಬೋದಾ ಇಲ್ವಾ ಅಂತ ಈ ವಿಡಿಯೋಲಿ ತಿಳಿಸ್ಕೊಂಡಿದ್ದೀನಿ. ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಸೊ ನೋಡ್ಬೋದು ಬಾಕ್ಸ್ ನೋಡ್ಕೋಬಹುದು, ಇಲ್ಲಿ ಸ್ಯಾಮ್ಸಂಗ್ ಅಂತ ಇದೆ. ಈ ಸೀರೀಸ್ ನ ಹೈಲೈಟ್ ಮಾಡಿಬಿಟ್ಟು ಗ್ಯಾಲಕ್ಸಿ ಎ ಅಂತ ಕೊಟ್ಟಿದ್ದಾರೆ. ಸೈಡ್ಗೆ ಆಸಮ್ ಇಂಟೆಲಿಜೆನ್ಸ್ ಅಂತ ಇದೆ. ಎಸ್, ಬಾಕ್ಸ್ ನ ಓಪನ್ ಮಾಡೋಣ. ಓಕೆ, ಎಸ್, ಇಲ್ಲಿ ಏನೋ ಲೆಟರ್ ನ ಕೊಟ್ಟಾರೆ. ಸೊ ಬಾಕ್ಸ್ ಒಳಗಡೆ ಒಟ್ಟಾರೆ ನಿಮ್ಗೆ ಇಲ್ಲಿ ಒಂದು ಸ್ಯಾಮ್ಸಂಗ್ A36 ಕಾಣಿಸ್ತಾ ಇದೆ, ಇನ್ನೊಂದು ಸ್ಯಾಮ್ಸಂಗ್ A56 ಇದೆ. ಸೊ ಈ A36 ನ ಬಗ್ಗೆ ನಾನು ಮತ್ತೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ A56 ನ ಬಗ್ಗೆ ಅನ್ಬಾಕ್ಸ್ ಮಾಡಿ ನನ್ನ ಫಸ್ಟ್ ಇಂಪ್ರೆಷನ್ ನ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ಸೊ ನೋಡಬಹುದು, ಬಾಕ್ಸ್ ನೋಡಬಹುದು, ಸೇಮ್ ಅದೇ ವೈಟ್ ಸ್ಲಿಮ್ ಬಾಕ್ಸ್ ನ ಕೊಡಿದ್ದಾರೆ. ಗ್ಯಾಲಕ್ಸಿ A56 ಅಂತ ಇದೆ. ಸೈಡ್ಗೂ ಗ್ಯಾಲಕ್ಸಿ A56 5G ಅಂತ ಇದೆ. ಹಿಂದಿನ ಬಗ್ಗೆ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಬಾಕ್ಸ್ ಸೈಡ್ಗೆ ನನ್ನ ಹತ್ರ ಇರೋದು ಆಸಮ್ ಆಲಿವ್ ಕಲರ್ ಒಂದಿಗೆ, ಅದು 256GB ಇದೆ. ಓಕೆ, ಪ್ಲಾಸ್ಟಿಕ್ ತೆಗೆನ. ಎಸ್, ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಮೊಟ್ಟ ಮೊದಲು ಆಸ್ ಯೂಶುವಲ್ ನಿಮಗೆ ಒಂದು ಸಿಮ್ ಎಜೆಕ್ಟರ್ ಟೂಲ್ ಇದೆ, ಯೂಸರ್ ಮ್ಯಾನುವಲ್ ಮತ್ತೊಂದು ಟೈಪ್ C to C ಕೇಬಲ್. ಎಸ್, ಇದು ನಮ್ಮ ಮೇನ್ ಫೋನ್. ಓಹೋ, ಎಸ್, ಲೈಟ್ ವೇಟ್ ಫೀಲ್ ಆಗ್ತಿದೆ. ಸೈಡಿಗೆಲ್ಲ ಮೆಟಲ್ ಫ್ರೇಮ್ಸ್. ಎಸ್, ಆಬ್ವಿಯಸ್ಲಿ ಮೆಟಲ್ ಫ್ರೇಮ್ಸ್ ಕೊಡಿದ್ರೆ ಗ್ಲಾಸ್ ಕಾಣಿಸ್ತಾ ಇದೆ. ಕ್ಯಾಮರಾ ಮಾಡಲಿ ಸ್ವಲ್ಪ ಇಲ್ಲಿ ಚಿಕ್ಕ ಪುಟ್ ಚೇಂಜಸ್ಗಳಾಗಿದೆ. ಸೊ ಸದ್ಯಕ್ಕೆ ಈ ಫೋನ್ನ ಫಸ್ಟ್ ಬುಟ್ ಮಾಡಿಬಿಟ್ಟು ಇದನ್ನ ಟೆಸ್ಟ್ ಮಾಡ್ತೀನಿ. ಆಮೇಲೆ ಕ್ಯಾಮ್ರಾ, ಬ್ಯಾಟರಿ, ಪ್ರೊಸೆಸರ್ ಪ್ರತಿಯೊಂದರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಬಂದು ಹಾಜರಾಗ್ತೀನಿ. ಹೌದು ಫ್ರೆಂಡ್ಸ್, ಲಾಸ್ಟ್ 2 ದಿವಸಗಳಿಂದ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ A56 5G ಫೋನ್ ನನ್ನ ಪ್ರೈಮರಿ ಡಿವೈಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ವಿಡಿಯೋಸ್ಗಳು, ಮೂವಿ, ಸ್ಪೀಕರ್ ಪ್ರತಿಯೊಂದನ್ನ ಡೀಪ್ ಆಗಿ ಟೆಸ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಲುಕ್ಕಲ್ಲಿ ಈ ಫೋನ್ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಇಂಡಿಯನ್ ಫೀಲ್ ಎಲ್ಲ ಹೇಗಿದೆ ಅಂತ ಕೇಳಿದ್ರೆ ಏನಾದ್ರು ಅಪ್ಗ್ರೇಡ್ ಆಗಿದೆ ಅಂತ ಕೇಳ್ತಿದ್ರೆ ಅಂದ್ರೆ ನನ್ನ ಹತ್ರ A55 ಮತ್ತು A56 ಎರಡು ಸೈಡ್ ಬೈ ಸೈಡ್ ತೋರಿಸ್ತಾ ಇದ್ದೀನಿ. A55 ನಲ್ಲಿ ನಿಮಗೆ ಈ ರೌಂಡ್ ಶೇಪ್ ಅಲ್ಲಿ ಸಿಂಗಲ್ ಕ್ಯಾಮ್ರಾಸ್ಗಳಿದೆ. ಇದನ್ನ ಈ ಸರ್ತಿ ಅಪ್ಗ್ರೇಡ್ ಅಂತ ಹೇಳ್ಬಿಟ್ಟು ಈ ಫ್ಲೋಟಿಂಗ್ ಐಲ್ಯಾಂಡ್ ಡಿಸೈನ್ ಏನೋ ತಗೊಂಡ್ಬಂದಿದ್ದಾರೆ. ಬಟ್ ನನಗಂತೂ A55 ಡಿಸೈನ್ ಕ್ಯಾಮ್ರಾ ಮಾಡ್ಯೂಲ್ ಸಖತ್ ಇಷ್ಟ ಆಯಿತು. ಇನ್ ಸೈಡ್ ಫ್ರೇಮ್ಸ್ ಕೂಡ ಸೇಮ್ ಅದೇ ಈ ಮೆಟಲ್ ಬ್ರಸ್ಟೆಡ್ ಫ್ರೇಮ್ಸ್ ಏನೋ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ A56 ಸ್ವಲ್ಪ ಲೈಟ್ ವೇಟ್ ಮತ್ತು ಸ್ಲಿಮ್ ಮಾಡಿದ್ರೆ ಮತ್ತು ಹಿಂದೆ ಮತ್ತು ಫ್ರಂಟ್ ಸೈಡ್ ಎರಡೂ ಕಡೆ ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ಪ್ಲಸ್ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಹೀಗಾಗಿ ಇದು ತುಂಬ ಹೆವಿ ಮತ್ತು ಸ್ಟ್ರಾಂಗ್ ಇದೆ ಅಂತ ಹೇಳ್ತಿದ್ದಾರೆ. ಒಂದ್ಸರ್ತಿ ಲೈವ್ ನಿಮ್ಮ ಮುಂದೆ ಡ್ರಾಪ್ ಟೆಸ್ಟ್ ಮಾಡ್ತೀನಿ ಆಯ್ತಾ? ಓಕೆ. ಓ ಮ್ಯಾನ್, ಏನಾಗಿಲ್ಲ, ಹೆವಿ ಇದೆ. ಸೊ ಅಷ್ಟೊಂದು ಈಸಿಯಾಗಿ ಬ್ರೇಕ್ ಕೂಡ ಆಗಲ್ಲ. ಈ ಸರ್ತಿ ಡ್ರಾಪ್ ಮಾಡ್ತೀನಿ. ನೈಸ್, ಆಲ್ಮೋಸ್ಟ್ 2 ಫೀಟಿಂದ ಡ್ರಾಪ್ ಮಾಡಿದ್ರು ಕೂಡ ಫೋನ್ ಅಷ್ಟೊಂದು ಈಸಿಯಾಗಿ ಬ್ರೇಕ್ ಆಗಲ್ಲ. ಇದೇನು ದೊಡ್ಡ ವಿಶೇಷ ಫೀಚರ್ ಅಂತ ಹೇಳ್ತಿಲ್ಲ, ಬಟ್ ಲೈವ್ ಟೆಸ್ಟ್ ಮಾಡೋದು ನಮ್ಮ ಕರ್ತವ್ಯ ಇದೆ. ಇನ್ನು ಇದನ್ನ ಬಿಟ್ಟು ಅಂದರೆ ಸೈಡಿಗೆಲ್ಲ ವ್ಯಾಲ್ಯೂಮ್ ರಾಕರ್ ಕೀಸ್ಗಳಿದೆ, ಬಟನ್ಸ್ಗಳಿದೆ, ತುಂಬ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಾಟಮಲ್ಲಿ ಸ್ಪೀಕರ್, ಸಿ ಪೋರ್ಟ್ ಮತ್ತೊಂದು ಹೈಬ್ರಿಡ್ ಸ್ಲಾಟ್ನ ಕೊಡ್ತಾ ಇದ್ದಾರೆ. ಸೊ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ, ಡಿಸೈನಲ್ಲಿ ಆಲ್ಮೋಸ್ಟ್ ಹೇಳ್ಕೊಳಗೆ ಅದ್ಭುತ ಬೆಂಕಿ ನೆಕ್ಸ್ಟ್ ಲೆವೆಲ್ ಚೇಂಜಸ್ಗಳಿಲ್ಲ. ಬಟ್ ಇಲ್ಲಿ ಅಪ್ಗ್ರೇಡ್ಸ್ಗಳು ಆಗಿದೆ. ಒಂದು IP67 ಏನಿದೆ, ಇದು ಅಟ್ಲೀಸ್ಟ್ 68 ಕೊಡಬೇಕಾಗಿತ್ತು ಅಥವಾ 69 ಕೊಟ್ಟಿದ್ರೆ ಇನ್ನಷ್ಟು ಬೆಂಕಿ ಆಗಿರ್ತಿತ್ತು. ಬಟ್ ಸ್ಟಿಲ್ ಆಲ್ಮೋಸ್ಟ್ ಸೇಮ್ ಅದೇ ಡಿಸೈನ್ನ ಈ ಫೋನಲ್ಲಿ ಕೂಡ ನೋಡ್ತಿದ್ದೀವಿ. ಇನ್ನು ಯಾವಾಗ ಈ ಫೋನ್ ಅಂತ ಡಿಸ್ಪ್ಲೇಗೆ ಬರ್ತೀವಿ, ಇಲ್ಲಿ ಸ್ಯಾಮ್ಸಂಗ್ ಅವ್ರ ಪ್ರಕಾರ ಈ ಡಿಸ್ಪ್ಲೇನೂ ಅಪ್ಗ್ರೇಡ್ ಆಗಿದೆ. ಎಷ್ಟು ಗೊತ್ತಾ, ಇಲ್ಲಿ 0.1 ಇಂಚಸ್ ಅಪ್ಗ್ರೇಡ್ ಮಾಡಿಬಿಟ್ಟು 6.7 ಇಂಚಸ್ ಇರುವಂಥ ಫುಲ್ HD+ 120 Hz ಸೂಪರ್ ಆಂಬ್ ಡಿಸ್ಪ್ಲೇ ಒಂದಿಗೆ ಲಾಸ್ಟ್ ಇಯರ್ A55 ನಲ್ಲಿ 1000 Hz ಪೀಕ್ ಬ್ರೈಟ್ನೆಸ್ ಕೊಡಿದ್ರು. ಈ ಸರ್ತಿ ಇದನ್ನ ಅಪ್ಗ್ರೇಡ್ ಮಾಡಿಬಿಟ್ಟು 1200 Hz ಹೈ ಬ್ರೈಟ್ನೆಸ್ ಮೋಡ್ ಕೊಡಿದ್ರು. ಇದರ ಹತ್ರ 1700 ಬ್ರೈಟ್ನೆಸ್ ಮೋಡ್ ಅಂದರೆ ಲೋಕಲ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಸೊ ನಾನು ಇದನ್ನ ಡೇ, ಇಂಡೋರ್, ಔಟ್ಡೋರ್ ಎಲ್ಲ ಕಡೆ ಟೆಸ್ಟ್ ಮಾಡಿದ್ದೀನಿ. ಸೊ ಸೈಜಲ್ಲಿ, ಬೆಜಲ್ಸ್ಗಳಲ್ಲಿ, ಚಿನ್ನಲ್ಲಿ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಡಿಸೈನ್ ಇದೆ. ಏನು ಚೇಂಜಸ್ಗಳೇ ಆಗಿಲ್ಲ. ಬಟ್ ಬ್ರೈಟರ್ ಆಗಿರಲಿ, ಕಲರ್ಸ್ಗಳಾಗಿರಲಿ, ಯೂಸೇಜ್ ಎಕ್ಸ್ಪೀರಿಯನ್ಸಲ್ಲಿ ಬದಲಾವಣೆಗಳಾಗಿದೆ. ಎವನ್ ಇದರಲ್ಲಿ HDR 4K ವಿಡಿಯೋಗಳನ್ನ ನೋಡ್ಕೋಬೋದು. ಹೈ ಕ್ಲಾರಿಟಿ ಕಲರ್ಸ್ಗಳು ಮತ್ತು ಇರುವಂಥ ವಿಷನ್ ವಿವಿಂಗ್ ಏನಿದೆ ನಿಜವಾಗ್ಲೂ ಸಖತ್ತಾಗಿದೆ. ಸೊ ಸ್ಯಾಮ್ಸಂಗ್ ಪ್ರೀಮಿಯಂ ಡಿಸ್ಪ್ಲೇಗಳಲ್ಲಿ ನೀವು ಬಜೆಟ್ ಕ್ಯಾಟಗರಿಯಲ್ಲಿ ಹತ್ತಿರ 40,000 ಕೂಡ S25 ಅಲ್ಟ್ರಾ ಎಕ್ಸ್ಪೀರಿಯನ್ಸೇ ಪಡ್ಕೋಬಹುದು. ಇನ್ನು ಈ ಫೋನ್ ಇಂತ ಪರ್ಫಾರ್ಮೆನ್ಸ್ ಬಂದ್ರೆ ಅಂತಂದ್ರೆ ಸ್ಯಾಮ್ಸಂಗ್ ಅಲ್ಲಿ ಪ್ರೊಸೆಸರ್ಲಿ ಹೊಸ ಚಿಪ್ಸೆಟ್ ನ ಕೊಟ್ಬಿಟ್ಟು ಅಪ್ಗ್ರೇಡ್ ಮಾಡಿದ್ರೆ. ಲಾಸ್ಟ್ ಇಯರ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ A55 ನಲ್ಲಿ ಇವ್ರದೇ ಆದ Exynos 1480 ಚಿಪ್ಸೆಟ್ ನ ಕೊಡಿದ್ರು. ಇದು ಕೂಡ 4nm ನ ಚಿಪ್ಸೆಟ್ ಇತ್ತು. ಈ ಸರ್ತಿ ಕೂಡ ಅದೇ 4nm ನ Exynos 1580 ಅಂತ ಹೊಸ ಚಿಪ್ಸೆಟ್ ಕೊಡಿದ್ರೆ. ಸೊ ಸ್ಯಾಮ್ಸಂಗ್ ಅಲ್ಲಿ ಏನು ಹೇಳುತ್ತೆ, A55 ಗಿಂತ GPU ನಲ್ಲಿ ತುಂಬಾ ಅಪ್ಗ್ರೇಡ್ ಆಗಿದೆ ಮತ್ತು 1 ಕೋರ್ ಪರ್ಫಾರ್ಮೆನ್ಸ್ ಇದೆ. ಇದನ್ನ ಕೂಡ ತುಂಬಾ ಅಪ್ಗ್ರೇಡ್ ಮಾಡಿದಾರಂತೆ. ಸೊ ನಾನು ಈ ಫೋನ್ ಟೆಸ್ಟ್ ಮಾಡಿರೋ ಪ್ರಕಾರ ಒಂದು ಅಂತದ್ದು ಸ್ಕೋರಲ್ಲಿ ಲಾಸ್ಟ್ ಇಯರ್ 7 ಲಕ್ಷ ಸಮಥಿಂಗ್ ಹತ್ತಿರ ಏನೋ ರ್ಯಾಂಕಿಂಗ್ ಬಂದಿತ್ತು A55 ನಲ್ಲಿ. ಸೊ ಅದನ್ನ ಅಪ್ಗ್ರೇಡ್ ಮಾಡಿಬಿಟ್ಟು ಇವಾಗ ಅದರ 8 ಲಕ್ಷ
21,000 ಹತ್ರ ಅಂತೂ ಸ್ಕೋರ್ ಬಂದಿದೆ. ಸೊ ಇಲ್ಲಿ ರ್ಯಾಂಕಿಂಗಲ್ಲಿ ಅಪ್ಗ್ರೇಡ್ಸ್ನ ಕಾಣಿದ್ವಿ. ಮತ್ತು ನಾನು ಇದರಲ್ಲಿ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದೆ. ಅಪ್ ಟು ಲಾಸ್ಟ್ ಇದರಲ್ಲಿ 60 FPS ತನಕ ಗೇಮ್ ಪ್ಲೇ ಆಟ ಆಡ್ಕೋಬೋದು. ಸ್ಮೂತ್ ಇತ್ತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಸೌಂಡ್ ಕ್ವಾಲಿಟಿ, ಡಿಸ್ಪ್ಲೇಗಳೆಲ್ಲ ಚೆನ್ನಾಗಿತ್ತು. ಬಟ್ ಇದೇ ಪ್ರೈಸ್ ರೇಂಜಲ್ಲಿ ಇದಕ್ಕಿಂತ ಎಷ್ಟೋ ನೆಕ್ಸ್ಟ್ ಲೆವೆಲ್ ಅಲ್ಟ್ರಾ ಲೆಜೆಂಡ್ ಮ್ಯಾಕ್ಸ್ ಪ್ರೋ ಇರುವಂಥ ಫೋನ್ಸ್ಗಳು ಕೂಡ ಮಾರ್ಕೆಟ್ ತುಂಬ ಇದೆ. ಸೊ ಇದನ್ನು ನೀವು ಡೆಡಿಕೇಟ್ಲಿ ಗೇಮಿಂಗ್ ಅಂತಲೇ ಚೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಗೇಮಿಂಗ್ ಫೋನು ಇದೆಲ್ಲ ಇದರಲ್ಲಿ ಒಂದು ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್, ಒಂದು ಲೆವೆಲ್ಗೆ ನೀವು ಒಳ್ಳೆ ಗೇಮ್ ಪ್ಲೇನ ಆಟ ಆಡ್ಕೋಬೋದು ಅಷ್ಟೇ. ಬಾಕಿ ಈ ಫೋನಿಂದ ಡೇ ಟು ಡೇ ಯೂಸೇಜ್ ಆಗಿರುವಂಥ ಪರ್ಫಾರ್ಮೆನ್ಸ್, ಯೂಸೇಜ್, ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಅದೆಲ್ಲ ಚೆನ್ನಾಗಿ ನಡೆಯುತ್ತೆ. ಬ್ರ್ಯಾಂಡ್ ಯೂಸೇಜ್ ಮತ್ತು ಈ One UI 7 ಏನಿದೆ, ಸೊ ಇದ್ರ ಎಕ್ಸ್ಪೀರಿಯನ್ಸ್ ನಿಮಗೆ ತುಂಬ ತಿಳ್ಕೊಳ್ಬೇಕು. ಇದರಲ್ಲಿ ತುಂಬ ಅದ್ಭುತ ಹಿಡನ್ ಫೀಚರ್ಸ್ಗಳಿದೆ ಮತ್ತು ಕಸ್ಟಮೈಸ್ ಫೀಚರ್ಸ್ಗಳು ತುಂಬ ಇದೆ. ಸೊ ಇದು ಬ್ರ್ಯಾಂಡೆಡ್ ಯೂಸರ್ಗೆ ನಿಜವಾಗ್ಲೂ ತುಂಬ ಯೂಸ್ಫುಲ್ ಮತ್ತು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಬಾಕಿ ಸ್ಯಾಮ್ಸಂಗ್ ಲಾಸ್ಟ್ ಇಯರ್ 4+5 ಇಯರ್ಸ್ನ ಅಪ್ಡೇಟ್ ಗ್ಯಾರಂಟಿ A55 ಕೊಟ್ಟಿದ್ರು. ಬಟ್ ಈ ಮತ್ತೆ ಪುನಃ ಚೇಂಜ್ ಮಾಡಿಬಿಟ್ಟು 6+6 ಇಯರ್ಸ್ನ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಸೊ ಇದು ಒಳ್ಳೆಯ ಕೆಲಸ ಗುರು. ಬಟ್ ಬಜೆಟಲ್ಲಿ ಕೂಡ 10-12 ಸಾವಿರ ರೂಪಾಯಿ ಫೋನ್ಗಳು ಕೂಡ 4-5 ವರ್ಷ ಅಪ್ಡೇಟ್ ಕೊಡ್ತಿದ್ದಾರೆ. ಸೊ ಅದರಲ್ಲಿ 6 ವರ್ಷ ಅಪ್ಡೇಟ್ಸ್ಗಳು ದೊಡ್ಡ ಫೋನ್ಸ್ಗಳಿಗೆ ಅಂತ ದೊಡ್ಡ ವಿಶೇಷ ಏನಿಲ್ಲ. ಬಟ್ ಇದನ್ನ ಬೇರೆ ಚೈನೀಸ್ ಬ್ರ್ಯಾಂಡ್ಸ್ ಯಾರು ಮಾಡ್ತಿಲ್ಲ, ಸ್ಯಾಮ್ಸಂಗ್ ಒಂದೇ ಮಾಡ್ತಿದ್ದ. ಇನ್ನು ಯಾವಾಗ ಕಾಲ್ ಕ್ವಾಲಿಟಿ ಮತ್ತು 5G ನೆಟ್ವರ್ಕ್ ಹೋಗ್ತೀವಿ, ಇದರಲ್ಲಿ 2 ಸಿಮ್ ಕಾರ್ಡ್ಗಳು 5G ಸಪೋರ್ಟ್ ಆಗುತ್ತೆ ಮತ್ತು ಒಳ್ಳೆ ಕ್ವಾಲಿಟಿ ನೆಟ್ವರ್ಕ್ ಕೂಡ ಇದೆ. ನಾನು ಇದರಲ್ಲಿ ಕಾಲ್ಸ್ಗಳು ಕೂಡ ಟೆಸ್ಟ್ ಮಾಡಿದ್ದೀನಿ ಮತ್ತು ಒಟ್ಟಾರೆ 13ರಿಂದ 14 5G ಬ್ಯಾಂಡ್ಸ್ಗಳು ಈ ಫೋನಲ್ಲಿ ನೋಡೋಕ್ಕೆ ಸಿಗುತ್ತೆ. ಬಟ್ ನಾನು ಕ್ರೇಜಿ ಮತ್ತು ನೆಕ್ಸ್ಟ್ ಲೆವೆಲ್ ಖುಷಿಯಾಗಿದ್ದು ಒಂಥರ ಫೀಚರ್ಸ್ಗಳನ್ನ ಯೂಸ್ ಮಾಡಿದಪ್ಪ ಅಂದರೆ ಇರುವಂಥ AI ಫೀಚರ್ಸ್ಗಳು. ಒಂದೇನಪ್ಪ ಅಂದರೆ ಈ S25 ಸೀರೀಸ್ನ ಅಲ್ಟ್ರಾ ಸೀರೀಸ್ ಏನು ಫೀಚರ್ಸ್ಗಳಿತ್ತು ಅದನ್ನೇ A55 ಕೊಡಿದ್ದಾರೆ. ಬಟ್ ಬಜೆಟಲ್ಲಿ ಸಿಗ್ತಾ ಇದೆ ಅಲ್ವಾ, ಇದೊಂಥರ ಖುಷಿ ಅಂತ ಅನಿಸ್ತು. ಇದರಲ್ಲಿ ಅಪ್ಗ್ರೇಡ್ ಮತ್ತು ಚೇಂಜಸ್ ಆಗಿದ್ದಪ್ಪ ಅಂತಂದರೆ ಸರ್ಕಲ್ ಟು ಸರ್ಚಲ್ಲಿ ಈ ರೀತಿ ನೀವು ಸರ್ಕಲ್ ಮಾಡಿದ್ರೆ ಡೈರೆಕ್ಟ್ಲಿ ಒನ್ ಟ್ಯಾಪ್ ಮಾಡಿದ್ರೆ ಕಾಲ್ ಹೋಗುತ್ತೆ, ಅಥವಾ ಗೂಗಲ್ ಮ್ಯಾಪಲ್ಲಿ ಟ್ಯಾಪ್ ಮಾಡಿದ್ರೆ ಈ ರೀತಿ ಡೈರೆಕ್ಟ್ಲಿ ಡೈರೆಕ್ಷನ್ ತೋರಿಸುತ್ತೆ. ಇದೇ ರೀತಿಯಾಗಿ ಬೆಸ್ಟ್ ಫೇಸ್ ಅಂತ ಇದೆ. ನಿಮ್ಗೆ ಏನಾದರೂ ಕೆಟ್ಟದಾಗ ಫೋಟೋ ಬಂದಿತ್ತಪ್ಪ ಅಂದರೆ ಅದನ್ನು ಒನ್ ಟ್ಯಾಪಲ್ಲಿ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಇನ್ಸ್ಟಂಟ್ ಸ್ಲೋ ಮತ್ತೊಂದು ಆಪ್ಷನ್ ಇದೆ. ಸೊ ವಿಡಿಯೋ ಮಾಡಬೇಕಾದ್ರೆ ಜಸ್ಟ್ ನೀವು ಗ್ಯಾಲರಿ ಹೋಗ್ಬಿಟ್ಟು ವಿಡಿಯೋ ಓಪನ್ ಮಾಡಿಬಿಟ್ಟು ಜಸ್ಟ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ಈ ರೀತಿ ಸ್ಲೋ ಕನ್ವರ್ಟ್ ಆಗುತ್ತೆ. ಸೊ ಜಸ್ಟ್ ನೀವು ಆ ವಿಡಿಯೋನ ಮತ್ತೆ ಪುನಃ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ನಾರ್ಮಲ್ ವಿಡಿಯೋ ಸ್ಲೋ ಮೂಗು ಪೂರ್ತಿ ಕನ್ವರ್ಟ್ ಆಗಲ್ಲ. ನೀವು ಎಲ್ಲಿ ಟ್ಯಾಪ್ ಮಾಡಿರ್ತಾರಲ್ಲ ಅಷ್ಟೇ ಕನ್ವರ್ಟ್ ಆಗಿಬಿಟ್ಟು ಈ ರೀತಿ ಇರುವಂಥ ಒಂದು ಸಿನಿಮ್ಯಾಟಿಕ್ ವಿಡಿಯೋ ಮಾಡ್ಕೋಬೋದು. ಎವನದಲ್ಲಿ ಒಂದು ಎಡಿಟ್ ಅಂತ ಒಂದು ಆಪ್ಷನ್ನ ಕೂಡ ಕೊಡಿದ್ದಾರೆ. ಸೊ ಎಡಿಟಲ್ಲಿ ಹೋಗ್ಬಿಟ್ಟು ಎಲ್ಲ ಕ್ಲಿಪ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ AI ಇಲ್ಲಿ ನಿಮ್ಮ ವಿಡಿಯೋಸ್ಗಳನ್ನ ಅರ್ಥ ಮಾಡಿಕೊಂಡು ಕೆಟ್ಟದಾಗಿರುವಂಥ ಪಾರ್ಟ್ಸ್ಗಳನ್ನ ಕಟ್ ಮಾಡಿಬಿಟ್ಟು ಒಂದು ಕರೆಕ್ಟ್ ಆಗಿರುವಂಥ ಶಾರ್ಟ್ ವಿಡಿಯೋ ನಿಮಗೆ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಇದು AI ಸ್ಯಾಮ್ಸಂಗ್ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ಇಂಥ ಚೇಂಜಸ್ಗಳು ಬೇಕು, ಬಟ್ ಇದು ಅಷ್ಟೊಂದು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ. ಮತ್ತು ಹೇಳ್ಕೊಳ್ಳೋಗೆ ಅದ್ಭುತ ಬೆಂಕಿ AI ಫೀಚರ್ಸ್ಗಳು ಮಾರ್ಕೆಟ್ಲಿ ಸ್ಯಾಮ್ಸಂಗ್ ಅವರು ತೊಗೊಂಬಂದರೆ ಆಲ್ಮೋಸ್ಟ್ ಇವಾಗ ವಿವೋ ಅಲ್ಲಿ ಇಲ್ಲಿ ಫೋನ್ಸ್ಗಳನ್ನ ಸರ್ಕಲ್ ಟು ಸರ್ಚ್ OnePlus ಫೋನ್ಸ್ಗಳನ್ನು ನೋಡ್ತಾ ಇದ್ವಿ. ಸೊ ಇಂಥದ್ದೇ ಹೊಸದಲ್ಲಿ ಜಾಸ್ತಿ ಸ್ಯಾಮ್ಸಂಗ್ ಕೆಲಸ ಮಾಡ್ತಿದೆ. ಇದೊಂಥರ ನನಗೆ ಖುಷಿ ಅನಿಸುತ್ತೆ. ಆದರೆ ಪರ್ಫಾರ್ಮೆನ್ಸಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಮಾಡಿ ಗುರು. ಸ್ಯಾಮ್ಸಂಗ್ ಕಡೆಯಿಂದ ನಮ್ಮ ವಿಡಿಯೋ ಯಾರೂ ನೋಡ್ತಾ ಇರಲ್ಲ, ಬಟ್ ಸ್ಟಿಲ್ ನೋಡ್ತಿದ್ದೀರಪ್ಪ ಅಂತಂದರೆ ಸ್ವಲ್ಪ ಕ್ಯಾಮ್ರಾದಲ್ಲಿ ಮತ್ತು ಪರ್ಫಾರ್ಮೆನ್ಸಲ್ಲಿ ಇನ್ನೂ ಹೆವಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇದು ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗೆ ಬರ್ತೀವಿ, ನೀವು ನಂಬಲ್ಲ ಬಿಡಿ. ಲಾಸ್ಟ್ ಇಯರ್ A55 ಏನು ಸೆನ್ಸರ್ಸ್ಗಳಿತ್ತು ಅದನ್ನೇ ಎತ್ತಾಕ್ಬಿಟ್ಟು ರಿಯರ್ಲಿ ಕೊಡಿದ್ದಾರೆ. ಅದೇ 50 ಮೆಗಾ ಪಿಕ್ಸೆಲ್ನ ಮೇನ್ ಸೋನಿ ಸೆನ್ಸರ್ ಕೊಡಿದ್ದಾರೆ, 12 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಮತ್ತು ಅದೇ 5 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಶೂಟರ್ ಕೊಡಿದ್ದಾರೆ. ಮತ್ತು ನೀವು ನಂಬಲ್ಲ, ಲಾಸ್ಟ್ ಇಯರ್ A55 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇತ್ತು. ಅದನ್ನು ಡೌನ್ ಗ್ರೇಡ್ ಅಂತ ಅಂತಿದ್ದಾರೆ. ಬಟ್ ನಿಮ್ಗೆ ಹೇಳ್ತೀನಿ, ಅದನ್ನು ಕಮ್ಮಿ ಮಾಡಿಬಿಟ್ಟು 12 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡಿದ್ದಾರೆ. ಸೊ ಇಲ್ಲಿ ಕ್ಲಾರಿಟಿ ಅದರ್ವೈಸ್ ಯೂಸೇಜಲ್ಲಿ ನಿಮಗೆ ಸ್ವಲ್ಪ ಫೀಲ್ ಆಗ್ಬೋದು. ಬಟ್ ಈ ಸರ್ತಿ 12 ಮೆಗಾ ಪಿಕ್ಸೆಲ್ ಕೊಡಿದ್ದಾರೆ. ಇದ್ರ ಸೆನ್ಸರ್ ಈ 32 ಮೆಗಾ ಪಿಕ್ಸೆಲ್ಗಿಂತ ದೊಡ್ಡದಾಗಿದೆ. ಹೀಗಾಗಿ ಒಳ್ಳೆ ಫೋಟೋಸ್ಗಳು ಮತ್ತು ಒಳ್ಳೆ ವಿಡಿಯೋ ಕ್ವಾಲಿಟಿನಲ್ಲಿ ಅಪ್ಗ್ರೇಡ್ ಆಗಿದೆ. ಸೊ ನಾನು ಎಲ್ಲ ಕ್ಯಾಮ್ರಾ ಸ್ಯಾಂಪಲ್ಸ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಮೊದಲು ರಿಯರ್ಲಿ ಮೇನ್ ಕ್ಯಾಮ್ರಾದಿಂದ ತೆಗೆದಂಥ ಫೋಟೋಸ್ಗಳು ತುಂಬ ನ್ಯಾಚುರಲ್ ಆಗಿ ಬರುತ್ತೆ, ಕಲರ್ಸ್ಗಳು ಬರುತ್ತೆ. ಬಟ್ ಕೆಲವೊಂದು ಟೈಮ್ ಓವರ್ ಸ್ಯಾಚುರೇಷನ್ ಅಂತ ಅನ್ಸುತ್ತಾ ಇದೆ. ಈ ಸ್ಕಿನ್ನ ನೀವು ಅಬ್ಸರ್ವ್ ಮಾಡ್ಕೋಬೋದು. ಬಟ್ ಬೇರೆ ಫೋನ್ಸ್ಗಳು ಬೇರೆ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ಸ್ಯಾಮ್ಸಂಗ್ ಒಳ್ಳೆ ಕೆಲಸ ಮಾಡ್ತಿದೆ. ಬಾಕಿ ಕ್ಲಾರಿಟಿ ಇನ್ನೂ ಸ್ವಲ್ಪ ಬೆಟರ್ ಬೇಕಿತ್ತು. ಪೋರ್ಟ್ರೇಟ್ಸಲ್ಲಿ ಬೇರೆ ಬೇರೆ ಎಫೆಕ್ಟ್ಸ್ಗಳೆಲ್ಲ ಸಖತ್ ಬ್ಲರ್ ಆಗತ್ತೆ ರೀತಿ ಎಲ್ಲ. ಬಟ್ ಎಡ್ಜ್ ಕಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಸ್ಕಿನ್ ಏನು ಇದೆ ಆ್ಯಕ್ಚುಲ್ ಆಗಿ ನ್ಯಾಚುರಲ್ ಆಗಿ ಅದನ್ನೇ ತೋರಿಸುತ್ತೆ, ಜಾಸ್ತಿ ಬ್ರೈಟರ್ ಮಾಡಲ್ಲ. ಮತ್ತು ಇಂಡೋರ್ ಎಲ್ಲ ಬಂದ್ವಿ ಅಂದರೆ ಒಂಥರ ಓಕೆ ಕ್ವಾಲಿಟಿ ಪಿಕ್ಚರ್ಸ್ಗಳು ಬರುತ್ತೆ, ಜಾಸ್ತಿ ಹೆವಿ ಅಂತ ಅನ್ನಲ್ಲ. ಬಟ್ ಲೋ ಲೈಟಲ್ಲಿ ಮತ್ತು ನೈಟಲ್ಲಿ ಈ ಸರ್ತಿ ತುಂಬ ಅಪ್ಗ್ರೇಡ್ ಮಾಡಿದ್ರೆ ತುಂಬ ಇಮೇಜ್ ಪ್ರೊಸೆಸಿಂಗಲ್ಲಿ ಒಳ್ಳೆ ಕೆಲಸ ಮಾಡ್ತಿದೆ. ಅದನ್ನು ನಾನು ಎಕ್ಸಾಂಪಲ್ ಕಂಡಿದ್ದೀನಿ. ಇನ್ನು 12 ಮೆಗಾ ಪಿಕ್ಸೆಲ್ ಅಲ್ಟ್ರಾವೈಡ್ ಕೂಡ ಒಂದು ಲೆವೆಲ್ಗೆ ಹೈ ಕ್ವಾಲಿಟಿ ಅನ್ನೋದಕ್ಕಿಂತ ಅಲ್ಟ್ರಾವೈಡಲ್ಲಿ ಕಲರ್ಫುಲ್ ಆಗಿರುವಂಥ ಒಳ್ಳೆ ಡೀಟೇಲಿಂಗ್ ಫೋಟೋಸ್ಗಳನ್ನ ತೊಗೊಂಡು ಬರುತ್ತೆ. ಬಾಕಿ ಈ ಮ್ಯಾಕ್ರೋ ಶೂಟರ್ ಏನಿದೆ ಇದು ನಾನೇನು ಹೆವಿ ಯೂಸ್ ಮಾಡಲ್ಲ, ಬಟ್ ಇಲ್ಲಿ ಕೂಡ ಒಳ್ಳೆ ಫೋಟೋಸ್ಗಳು ಬರ್ತಾ ಇದೆ. ಕ್ಲಾರಿಟಿ ಮತ್ತು ನ್ಯಾಚುರಲ್ ಅಂತ ಕಲರ್ಸ್ಗಳನ್ನ ತೊಗೊಂಡು ಬರುತ್ತೆ. ಇನ್ನು ಸೆಲ್ಫಿ ಫೋಟೋಸ್ಗಳನ್ನ ನೋಡ್ಕೋಬೋದು. ಇಲ್ಲಿ ಕ್ಲಾರಿಟಿನ ಜಾಸ್ತಿ ಹೈಲೈಟ್ ಮಾಡ್ತಾ ಇಲ್ಲ. ಇಲ್ಲಿ ಸ್ಕಿನ್ ಟೋನ್ನ ಅಬ್ಸರ್ವ್ ಮಾಡಿ ಮತ್ತು ಡೈನಾಮಿಕ್ ರೇಂಜ್ನ ಅಬ್ಸರ್ವ್ ಮಾಡಿ ಅಕ್ಯುರೇಟ್ ಆಗಿರುವಂಥ ಫೋಟೋಸ್ಗಳನ್ನ ತೊಗೊಂಡು ಬರೋಕ್ಕೆ ಟ್ರೈ ಮಾಡುತ್ತೆ. ಮತ್ತು ಇದರಲ್ಲಿ ಕೂಡ ನೀವು ಈ ಥರ
ಗ್ರೂಪ್ ಸೆಲ್ಫಿ ತಗೋಬೇಕಾದ್ರೆ ಆಟೋಮೆಟಿಕ್ಕಾಗಿ ಇದು ವೈಡ್ ಕೂಡ ಆಗುತ್ತೆ. ಸೊ ಇದು ಒಳ್ಳೆ ಫೀಚರ್ ಇದೆ. ಬಾಕಿ ಫೋಟೋಸ್ಗಳು ಇಂಡೋರ್, ಡೇ ಮತ್ತು ನಾನು ನೈಟಲ್ಲಿ ಕೂಡ ಫೋಟೋಸ್ಗಳನ್ನ ಟ್ರೈ ಮಾಡಿದ್ದೀನಿ. ಅಲ್ಲಿ ಕೂಡ ಇಮೇಜ್ ಪ್ರೊಸೆಸಿಂಗ್ ಆಗಿ ತುಂಬ ಒಳ್ಳೆ ಫೋಟೋಸ್ಗಳು ಬರ್ತಾ ಇದೆ ಹೊರತು ಇಲ್ಲಿ ನಾಯ್ಸ್ ಕಮ್ಮಿಯಾಗಿ ಕ್ಲಾರಿಟಿ ಬೆಂಕಿ ಅಂತ ಹೇಳ್ತಾ ಇಲ್ಲ. ಸೊ ಈ ಪ್ರೈಸ್ ರೇಂಜಲ್ಲಿ ನಾನು ಫೋಟೋಗಳು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಸ್ಯಾಮ್ಸಂಗ್ ಕಡೆಯಿಂದ ಈ ಫೋಟೋಸ್ಗಳನ್ನ ನಾನು ಅಕ್ಸೆಪ್ಟ್ ಮಾಡಲೇಬೇಕು. ಎಸ್, ಇದು ಚೆನ್ನಾಗಿದೆ ಅನ್ನೋದಕ್ಕಿಂತ ಓಕೆ ಕ್ಯಾಮ್ರಾ ಅಂತಲೇ ಅನ್ನಿಸ್ತು. ಬಟ್ ನಾನು ಇದರಲ್ಲಿ ಕೆಲವೊಂದು ವೀಡಿಯೋಸ್ಗಳು ಮಾಡಿದ್ದೀನಿ. ಸೊ ಈ ಕ್ಲಾರಿಟಿ ಈ ಬಜೆಟಲ್ಲಿ ಬೇರೆ ಫೋನ್ಸ್ಗಳು ನೋಡೋಕ್ಕೆ ಸಿಗಲ್ಲ ಅಂತ ಅನ್ಸುತ್ತೆ ಪರ್ಸನಲಿ. ಸೊ ನಾನು S25 ಅಲ್ಟ್ರಾನ ಇದಕ್ಕೆ ಕಂಪೇರ್ ಮಾಡಿದೆ, ವಿಡಿಯೋಗ್ರಫಿ ನೋಡಬೇಕಾದ್ರೆ ಕ್ಲಾರಿಟಿ ಕೂಡ ಚೆಕ್ ಮಾಡಿದೆ. ಆಲ್ಮೋಸ್ಟ್ ಹತ್ತಿರ ಸೇಮ್ ಅದೇ ನಾನು 4K 30 FPS ಕೂಡ ಇದರಲ್ಲಿ ರೆಕಾರ್ಡ್ ಮಾಡಿ ಸ್ಯಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಕ್ಲಾರಿಟಿ, ಕಲರ್ಸ್ಗಳು, ಸ್ಕಿನ್ ಮತ್ತು ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ಸೊ ನನಗೊಂಥರ ಈ ಐಫೋನ್ಸ್ ಬಿಟ್ಟರೆ ಜಾಸ್ತಿ ಒಳ್ಳೆ ಕ್ವಾಲಿಟಿ ವಿಡಿಯೋ ಬರೋದಪ್ಪ ಅಂತ ಅದು ಸ್ಯಾಮ್ಸಂಗ್ ಫೋನಲ್ಲಿ ಅಂತ ಅನ್ಸುತ್ತೆ. ಅದನ್ನ ಬಿಟ್ಟರೆ Vivo X200 ಕೂಡ ತೊಗೊಂಡಿರೋದ್ರಲ್ಲಿ ಕೂಡ ಸಖತ್ ಫೋಟೋ ವಿಡಿಯೋ ಸಖತ್ತಾಗಿ ಬರುತ್ತೆ. ಬಟ್ ಇಲ್ಲಿ ನ್ಯಾಚುರಲ್ ಸ್ಕಿನ್ ಹಂಗಿರುತ್ತೆ, ಹಂಗೆ Vivo ನಿಮಗೆ ತುಂಬ ವೈಟರ್ ಮತ್ತು ಬ್ರೈಟರ್ ಆಗಿ ಬರುತ್ತೆ. ಸೊ ಈ ಫೋನ್ ಅಂತ ವಿಡಿಯೋ ರೆಕಾರ್ಡಿಂಗ್ ಕ್ಲಾರಿಟಿ ನನಗೆ ಫ್ರಂಟಲ್ಲೂ ಮತ್ತು ರಿಯರಲ್ಲಿ ಇಷ್ಟ ಆಯಿತು. ಬಟ್ ಫೋಟೋಸ್ಗಳಲ್ಲಿ ಇನ್ನೂ ಇರು ತುಂಬ ಇಂಪ್ರೂವ್ ಮಾಡಲೇಬೇಕು. ಓವರಾಲ್ ಕ್ಯಾಮ್ರಾದಲ್ಲಿ ಸ್ಯಾಮ್ಸಂಗ್ ಇಷ್ಟಪಡೋರ್ಗೆ ಮಾತ್ರ ಈ ಫೋನ್ ಸಖತ್ತಾಗಿದೆ. ಹಾಗಾದರೆ ಕೊನೆಯದಾಗಿ ನೀವು ಕೇಳ್ಬೋದು, ಗುರು 42,000 ರೂಪಾಯಿಗೆ ವಿತ್ ಆಫರ್ನೊಂದಿಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A56ನ ನಾವು ಕೊಂಡುಕೋಬೋದಾ ಅಂತ ನೀವು ಕೇಳ್ತೀರಾ ಅಂತಂದರೆ ಟ್ರಸ್ಟ್ ಮೀ, ಮೊದಲನೇದಾಗಿ ಇದೇ ಸೇಮ್ ಪ್ರೈಸ್ ರೇಂಜಲ್ಲಿ ಮಾರ್ಕೆಟಲ್ಲಿ ತುಂಬ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಫೋನ್ಸ್ಗಳು ಸಿಗುತ್ತೆ. ನಿಮಗೆ OnePlus ಆಗಿರ್ಬೋದು, ವಿವೋನವ್ರು ಆಗಿರ್ಬೋದು, ಅಥವಾ ಐಕೋನವ್ರು ಆಗಿರ್ಬೋದು, ಬೇರೆ ಬೇಜಾನ್ ಫೋನ್ಸ್ಗಳಿದೆ. ಬಟ್ ನಾನು ಇದನ್ನು ಸ್ಯಾಮ್ಸಂಗ್ ಅವ್ರದ್ದೇ S24 FE 23 FE ಜೊತೆಲ್ಲ ಕಂಪೇರ್ ಮಾಡಿದೆ ಅಂತಂದರೆ ಎಸ್, ಇದಕ್ಕಿಂತ ಆ ಫೋನ್ಸ್ಗಳೇ ಬೆಟರ್ ಅಂತ ಅನ್ಸುತ್ತೆ. ಅದರ್ವೈಸ್ ಇದಕ್ಕಿಂತ ಒಳ್ಳೆ ಸ್ಪೆಕ್ ಇರುವಂಥ ಬೇರೆ ಫೋನ್ಸ್ಗಳು ಡೆಡಿಕೇಟೆಡ್ಲಿ ಗೇಮಿಂಗ್ಗೋಸ್ಕರ, ಒಂದು ಕ್ಯಾಮ್ರಾಗೋಸ್ಕರ ಇದೆ. ಬಟ್ ನಿಮಗೆ ಆಲ್ರೌಂಡರ್ ಇದಕ್ಕೆ ಹೆವಿ ಕಾಂಪಿಟೇಟ್ ಮಾಡುವಂಥ ಬೇರೆ ಫೋನ್ಸ್ಗಳಿಲ್ಲ. ಬಿಕಾಸ್ ನಾನು ಸ್ಟೇಟ್ ಫಾರ್ಡಾಗಿ ಇಷ್ಟಪಡ್ತಾ ಇದ್ದೀನಿ. ನೀವು ಯಾವುದೇ ಫೋನ್ಸ್ ತೊಗೊಳ್ಳಿ, ವಿವೋ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ, ನಿಮಗೆ OnePlus ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಬಟ್ ಸ್ಯಾಮ್ಸಂಗ್ ಫೋನ್ನ ಯಾರು ಇಷ್ಟಪಡ್ತಿರ್ತಾರೆ, ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಪಡಿಬೇಕು, ಸ್ಯಾಮ್ಸಂಗ್ಗೆ ಇಷ್ಟಪಡಿರ್ತಾರೆ ನೋಡಿ, ಅಂಥವ್ರಿಗೆ ಈ ಫೋನೇ ಇಷ್ಟ ಆಗುತ್ತೆ. ಸೊ ಅದರ್ವೈಸ್ ಮಾರ್ಕೆಟ್ ಇದಕ್ಕಿಂತ ಬೆಂಕಿ ಬೇಜಾನ್ ಖತರ್ನಾಕ್ ಫೋನ್ಸ್ಗಳಿದೆ. ಸೊ ಆ ಫೋನ್ಸ್ಗಳು ನಿಮ್ಗೆ ಚೆನ್ನಾಗಿ ಅನಿಸುತ್ತೆ, ಇದ್ರ ಬಗ್ಗೆ ನಾನು ಕಂಪೇರ್ ಮಾಡಬೇಕಾ ಅನ್ಸುತ್ತೆ ಬಂದರೆ ಡೆಫಿನೆಟ್ಲಿ ಕೆಳಗಡೆ ನೀವು ಕಮೆಂಟ್ ಮಾಡ್ಬೋದು. ಅದನ್ನು ಕೂಡ ನಾನು ಕಂಪೇರ್ ಮಾಡ್ತೀನಿ. ಯೂಶ್ವಲಿ A ಸೀರೀಸ್ನ ಫೋನ್ಸ್ಗಳು ಸ್ವಲ್ಪ ಜಾಸ್ತಿ ಬೆಲೆ ಇದ್ದೇ ಇರುತ್ತೆ. ಸೊ ಯೋಚನೆ ಮಾಡಿ ಈ ಫೋನ್ ಬಗ್ಗೆ ನಿಮಗೆದ್ರು ಡೆಫಿನೆಟ್ಲಿ ಕ್ವಶನ್ಸ್ ಇತ್ತು ಬಂದರೆ ಕೆಳಗಡೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಕಂಪ್ಯಾರಿಸನ್ ವಿಡಿಯೋ ಏನೇ ಇದ್ರದಕ್ಕೆ ರಿಪ್ಲೈ ಮಾಡ್ತೀನಿ. ಸಿಗೋಣ ಅಂತ ಇನ್ನಷ್ಟು ಆನೆಸ್ಟ್, ಇನ್ ಡೆಪ್ತ್, ಪ್ರಾಮಾಣಿಕ ರಿವ್ಯೂಸ್ ಒಂದಿಗೆ. ಅಲ್ಲಿ ಟೇಕ್ ಗೈಸ್, ಸಿ ನೆಕ್ಸ್ಟ್ ಒನ್.